ನಮಸ್ತೆ. ಜೀವನದೊಳಗೆ ಪ್ರತಿಯೊಬ್ಬನಿಗೂ ಆಸೆ ಕನಸುಗಳು ಇದ್ದೇ ಇರ್ತವೆ. ಆಸೆ ಕನಸುಗಳು ಇಲ್ಲ ನಮ್ಗೆ ಅಂತಂದರೆ ನಾವು ಮೃತ ಸಾಲಿಗೆ ಸೇರ್ತೀವಿ. ಅದಕ್ಕೋಸ್ಕರ ಸಾಮಾನ್ಯ ಜನತೆಯಾಗಿ ನಾವು ಅವುಗಳನ್ನು ಇರಿಸ್ಕೊಳ್ಳೇಬೇಕಾಗ್ತದೆ. ಅಂದರೆ ಅವು ನಮಗೆ ಚೈತನ್ಯವನ್ನು ತಂದುಕೊಡ್ತವೆ. ಹಂಗಂಥೇಳಿ ಅವುಗಳ ಬೆನ್ನು ಹತ್ತಿನೇ ಇಡೀ ಬದುಕನ್ನು ಅವುಗಳಿಗೆ ಅರ್ಪಿಸಿ ನಾವು ಮಾತ್ರ ನಿರೀಕ್ಷೆ ಒಳಗೆ ಏನನ್ನೂ ಮಾಡಲಾಗದೆ ಕಣ್ಣು ಬಿಟ್ಕೊಂಡು ಕೈ ಕಟ್ಕೊಂಡು ಅವು ಸಿಗಲಿಲ್ಲ ಅಂತ ವೃಥಾ ಚಿಂತೆ ಮಾಡಿ ಸಾಯೋದು ತರವಲ್ಲ. ಆಸೆ ಪಡೋದೇನು ತಪ್ಪಲ್ಲ. ಅದು ಆಸೆ ಈಡೇರಲಿಲ್ಲಪ್ಪ ಅಂಥೇಳಿ ನಿರಾಸೆ ಒಳಗೆ ಬೆಂದು ಬೂದಿ ಆಗ್ತೀವಲ್ಲ, ಕೆಲವೊಂದು ಸತಿ ಹಂಗೆ ಬರ್ತೋ ಪ್ರಸಂಗಗಳು. ಅದಾಗಬಾರ್ದು ಅನ್ನಲಿಕ್ಕೆ ಗುಂಡಪ್ಪ ಅವರು ಏನು ಹೇಳ್ಯಾರ ನೋಡೋಣ. ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನು ಕೇಡುಗಳ ನಡುವೆ. ಗುರುತಿಸು ಒಳಿತಿರುವುದನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕದೆ ದಾರಿಯಲೋ ಮಂಕುತಿಮ್ಮ. ಈ ಎರಡೂ ಸಾಲುಗಳನ್ನು ಸಾಮಾನ್ಯವಾಗಿ ಬಸ್ನಲ್ಲಿ ಬರೆದಿರ್ತಾರೆ ನೋಡ್ರಿ, ಆ ಡ್ರೈವರ್ ಹಿಂದ್ಗಡೆ ಬಾಕ್ಸ್ ಮೇಲೆ. ಇದು ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಮಂಕುತಿಮ್ಮ ಅಂಥೇಳಿ. ಬರಲಾರ್ದನ್ನು ಬಯಸಿ 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 ಎಷ್ಟು ದಿನ ಬೇಯೋದು. ಬಯಸುತ್ತಲೇ ಇರುವುದು ಜೀವನ. ಬಯಸಿದ್ದೊಂದು ದೊರಕದೇ ಹೋದರೂ ಕೂಡ ಬಯಸ್ತಾನೆ ಇರೋದು ಜೀವನ ಅಂತ ಹೇಳ್ತೀವಿ. ಬಂದದ್ದನ್ನು ಸ್ವೀಕಾರ ಮಾಡೋಣ, ಬರೋದಿಲ್ಲ ಅನ್ನೋದನ್ನು ಬಿಟ್ಟು ಬಿಡೋಣ. ಆವಾಗಲೇ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ. ನಮ್ಮ ಕೈಗೆ ಸಿಗಲಾರ್ದರ ಆಲೋಚನೆ ಒಳಗೇನೆ ಜೀವನ ಕಳೆದ್ಬಿಡ್ತೀವಲ್ರಿ. ಅದು ನಾವೇ ಮಾಡ್ಕೊಳ್ಳೋ ಮೋಸ, ದುರಂತ. ನಾವೇ ತಂದುಕೊಳ್ಳೋ ದುರಂತ. ಅದು ಬರೋಂಗಿಲ್ಲ ಅಂತಂದ್ರೆ ನಾವು ಬಿಡೋಂಗಿಲ್ಲ ಅಂತೀವಿ. ಕೆಲವೊಂದು ವಿಷಯಗಳು ಹಾಗೆ ಇರ್ತಾವೆ. ನಾವೇನು ಮಾಡ್ಬೇಕಂತೂ ಮಾಡೋಂಗಿಲ್ಲ ಕಾಣಿಸ್ತದ. ಅದು ಮನಸ್ಸಿಗೂ ಮೀರಿ, ಕೈಗೂ ಮೀರಿ, ಶಕ್ತಿಗೂ ಮೀರಿ, ಎಲ್ಲದಕ್ಕೂ ಮೀರಿ ಅಲ್ಲೊಂದೇನೋ ನಡೆದಿರ್ತದ. ನಾವು ಅದಕ್ಕೆ ಜೋತಾಡ್ಕೊಂಡು ಇಡೀ ಜೀವನ ಎಲ್ಲ ವ್ಯರ್ಥ ಕಳೆದು ಬಿಟ್ಟಿರ್ತೀವಲ್ಲ. ಕೇಡುಗಳು, ನಷ್ಟಗಳು, ಕಷ್ಟಗಳು ನಮಗೆ ಹೇಳಿ ಕೇಳಿ ಬರ್ತಾವೇನ್ರಿ? ತನ್ನಿಷ್ಟ ಅವು ವಿಧಿ ಇಚ್ಛೆನೇ ಅಂದೇ ಬೇರೆ ದಾರಿ ಇಲ್ಲ ನಮಗೆ. ಎಲ್ಲರಿಗೂ ಒಂದಲ್ಲ ಒಂದು ಟೈಮಲ್ಲಿ ಈ ಕೇಡುಗಳದಾವಲ್ಲ, ಕಾಡಿರ್ತಾವಲ್ಲ, ಕಾಡಿರ್ತವೆ. ಆ ಕೇಡುಗಳ ಮಧ್ಯದೊಳಗೂ ಒಳಿತುಗಳು ಇರ್ತವೆ. ಎಲ್ಲನೂ ಇಡೀ ಜೀವನನೇ ಕೇಡಾಗಲಿಕ್ಕಿಲ್ಲ. ಹಂಗೆ ಅಂದ್ಕೊಂಡ್ರೆ ಹಾಗೆ ಆದಿತ್ತು. ಅದಕ್ಕೆ ನಾವು ಒಳ್ಳೆಯದನ್ನೇ ಹುಡ್ಕೋಕ್ಕೆ ಪ್ರಯತ್ನ ಪಡಬೇಕು. ಇರ್ತದೆ ಒಂದು 100 ಕೇಡುಗಳಾದಾಗಲೂ ಒಂದಾದರೂ ಒಳ್ಳೆಯದು ಇರ್ತದೆ. ಅವುಗಳನ್ನು ಗುರುತಿಸಿ ಅದೇ ಭಾಗ್ಯ ಅಂದ್ಕೊಂಡು ಸಂತೋಷ ಪಡೋದನ್ನು ಕಲಿಬೇಕು. ಅದೇ ಭಾಗ್ಯ ನೋಡ್ರಿ. ಬರದಿರೋದೇನದು ಕನ್ನಡಿಯೊಳಗಿನ ಗಂಟು. ಕನ್ನಡಿಯೊಳಗಿನ ಗಂಟನ್ನು ಕೈಗೆ ತಗೋತೀನಿ ಅಂತಂದರೆ ಸಾಧ್ಯ ಆಗ್ತದೇನೋ? ನೋಡಿ ಸಂತೋಷ ಪಡಬೇಕಷ್ಟೇ. ಅದಕ್ಕೆ ನಮ್ಮ ಹತ್ರ ಏನಿದೆ, ಭಗವಂತ ಏನು ಕೊಟ್ಟಾನೆ, ಅದರೊಳಗೆ ತೃಪ್ತರಾಗಿ ಬದುಕೋದನ್ನು ಕಲಿಬೇಕು. ಭಗವಂತನಿಗೆ ಕೃತಜ್ಞರಾಗಿ ಇರೋದನ್ನು ಮಾತ್ರ ಮರಿಬಾರ್ದು. ಗ್ರ್ಯಾಟಿಟ್ಯೂಡ್ ಸಲ್ಲಿಸಲೇಬೇಕು ಭಗವಂತನಿಗೆ. ಆವಾಗ ಇರೋ ಕಷ್ಟ ನಷ್ಟಗಳೆಲ್ಲ ಓಡಿ ಹೋಗಿ ಭಾಗ್ಯದ ದಿನ ಬಂದರೂ ಬಂದೀತು ಅಂತ ಹೇಳ್ತಾ ಧನ್ಯವಾದ.